ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಒಂದು ಚಿಕನ್ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಈಸಿ, ಹೆಲ್ದಿ ಕೂಡ. ಇದನ್ನು ಮಕ್ಕಳಿಗೂ ಮಾಡಿಕೊಡಿ, ದೊಡ್ಡವ್ರಿಗೂ ಮಾಡಿಕೊಡಿ, ನೀವು ಸದಾ ಕುಡೀರಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಏನೇನು ಬೇಕು ನೋಡೋಣ. ಸ್ವಲ್ಪ ಕ್ಯಾಬೇಜ್ ಎಲೆ ಕೋಸೋದು ಒಂದು ಸ್ವಲ್ಪ, ಆಮೇಲೆ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಇದು ಸ್ಪ್ರಿಂಗ್ ಆನಿಯನು, ಈರುಳ್ಳಿದು ಹೂವು ಇದು, ಮತ್ತು ಕ್ಯಾಪ್ಸಿಕಮ್ ಇದನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಇದಿಷ್ಟು ರೆಡಿ ಮಾಡಿಕೊಂಡು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ, ಗೀ. ಅದು ಬಿಸಿ ಆದಮೇಲೆ ಚಿಕನ್ ಒಂದು 4 ಪೀಸ್ ಚಿಕನ್ನ ಮ್ಯಾಕ್ಸಿಮಮ್ ಸಣ್ಣದಾಗಿ ಮಾಡ್ಕೊಳ್ಳಿ. ಬೇಕಾದರೆ ಮಿಕ್ಸಿ ಜಾರಲ್ಲೂ ಒಂದು ಸಲ ಇದು ಮಾಡಿ ತೆಗಿಬೋದು, ಅಥವಾ ಸಣ್ಣದಾಗಿಯೂ ಚಾಪ್ ಮಾಡ್ಕೊಳ್ಬೋದು. ಮಾಡಿಬಿಟ್ಟು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ. ಈ ಥರ ಡ್ರೈಯಾಗಿ ಫ್ರೈ ಆಗುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಗೀಯಲ್ಲಿ ಫ್ರೈ ಆಗುವಾಗ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ನೋಡಿ 1 ಸ್ಪೂನು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಈ ಚಿಕನ್ ಜೊತೆಗೇ ಒಂಚೂರು ಅದ್ರದ್ದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ಟವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ಉಳಿದ ಎಲ್ಲ ಥಿಂಗ್ಸನ್ನು ಹಾಕಬೇಕು. ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ ಇಷ್ಟು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಗ್ಲಾಸ್ನಲ್ಲಿ ನೀರು ಹಾಕ್ತಾಯಿದ್ದೀನಿ, ಆಯಿತಾ? ಮೀನ್ಸ್ ಅದು ಅರ್ಧ ಲೀಟ್ರದ್ದು ಗ್ಲಾಸು, ಅದರಲ್ಲಿ ನೀರು ಹಾಕ್ಕೊಳ್ಳಿ. ಆಮೇಲೆ ಚೆಂದ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನು ಸೋಯಾ ಸಾಸ್, ಸೋಯಾ ಸಾಸ್ 1 ಸ್ಪೂನು. ಆಮೇಲೆ ವಿನಿಗರ್ ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. ಸೋಯಾ ಸಾಸು, ವಿನಿಗರ್ ಮತ್ತು ಟೇಸ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸಾಲ್ಟ್ ಹಾಕಿರೋದದು. ಅದಾದಮೇಲೆ ಕಾರ್ನ್ಫ್ಲೋರ್ನ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಜಿಲ್ಗೆ ತೆಗೀರಿ. ಫುಲ್ ಫ್ಲೇಮಲ್ಲಿ ಫುಲ್ ಫ್ಲೇಮಲ್ಲಿ ಇಟ್ಟರೆ 1 ವಿಜಿಲ್ ಟಕ್ ಅಂತ ಬರುತ್ತೆ. ಈಗ ಆಲ್ರೆಡಿ ಅದೆಲ್ಲ ಫ್ರೈ ಬಿಸಿಯಲ್ಲೇ ನಮಗೆ ತುಪ್ಪದಲ್ಲೇ ಬಾಡಿರುತ್ತೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದಕ್ಕೆ. ಮತ್ತು 1 ವಿಜಿಲ್ ಬಂದ ತಕ್ಷಣ ಚೆಂದ ಬೇಯುತ್ತೆ ನೋಡಿ. ಹೆಂಗೆ ಅದ್ರದ್ದು ಸೂಪಲ್ಲ, ಹೆಂಗೆ ರಸ ಎಲ್ಲ ಹೆಂಗೆ ಬಿಟ್ಕೊಂಡಿದೆ ನೋಡಿ. ಈಗ ಸೂಪ್ ರೆಡಿ ಇದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೇಮ್ ನೀವು ರೆಸ್ಟೋರೆಂಟಲ್ಲಿ ಚಿಕನ್ ಸೂಪ್ ಕೊಡಿ ಅಂದರೆ ಕುಡಿತೀರಲ್ಲ, ಅದೇ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ. ಮನೇಲಿ ವಯಸ್ಸಾದವ್ರು ಇದ್ದರೂ ಕೊಡಿ, ಅವ್ರಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ, ಸಾಫ್ಟಾಗಿರುತ್ತೆ. ಹೇಗಿತ್ತು ಅಂತ ಇದನ್ನು ಸೂಪ್ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.